ಸೊ ಫೈನಲಿ ಬಂದಿದ್ದೀವಿ ನಾವು ಶೃಂಗೇರಿಯ ಶಾರದಾಂಬಾ ದೇವಸ್ಥಾನಕ್ಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಬೆಂಗಳೂರಿಂದ ಉಡುಪಿವರೆಗೂ ರೈಡ್ ಮಾಡ್ತಾ ಇದ್ದೀವಿ. ಆನ್ ದಿ ವೇ ಕೊಲ್ಲೂರು, ಸಿಗಂದೂರು ತುಂಬಾ ಪ್ಲೇಸ್ ಗಳು ಕವರ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ನೋಡೋಣ ಬನ್ನಿ ಎಷ್ಟು ಪ್ಲೇಸ್ ಆಗುತ್ತೆ ಕವರ್ ಮಾಡೋಣ. ಸೊ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಲೈಕ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಇದೇ ತರ ಬೇರೆ ಬೇರೆ ವ್ಲಾಗ್ಸ್ ಗಳು ಹಾಕ್ತಾ ಇರ್ತೀನಿ. ಬೆಂಗಳೂರು ನಿಯರ್ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 1:15 ಆಗಿದೆ. 12 ಗಂಟೆ ಮನೆ ಬಿಟ್ಟಿದ್ದು, 12 ಗಂಟೆ 12:15ಗೆ. ಇವಾಗ ನೆಲಮಂಗಲ ಬಿಟ್ಟು ಕುಣಿಗಲ್ ಕಡೆ ಹೋಗ್ತಾ ಇದೀವಿ. ಮತ್ತೆ ಗಾಡಿಗಳು, ಗೂಡ್ಸ್ ಗಾಡಿಗಳಂತೂ ತುಂಬಾ ಇದೆ. ನೆಕ್ಸ್ಟ್ ಸ್ಟಾಪ್ ಬಂದು ಕುಣಿಗಲ್ಲಲ್ಲೇನೆ. ಅಲ್ಲಿ ಒಂದು ಒಳ್ಳೆ ಟೀ ಸಿಗುತ್ತೆ, ತಂದೂರ್ ಚಾಯ್. ನಾವು ರೆಗ್ಯುಲರ್ ಆಗಿ ಹೋದಾಗೆಲ್ಲ ಅಲ್ಲಿ ಕುಡ್ದು ಕುಡ್ದು ಅಭ್ಯಾಸ ಆಗಿದೆ, ಅದಕ್ಕೆ ಡೈರೆಕ್ಟ್ ಅಲ್ಲೇ ಸ್ಟಾಪ್ ನಮ್ದು. ಇದು ಬಂದು ಮೈಕ್ ಇವತ್ ಸೆಟಪ್ ಮಾಡಿದ್ದು. ವಾಯ್ಸ್ ಯಾವ ತರ ಬರ್ತಾ ಇದೆ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನಾರ್ಮಲ್ ವಾಯ್ಸ್ ಡಬ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ಗೆ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಬೇಕು ಯಾವ ತರ ಅಂತ. 1:15ಗೆ ಕುಣಿಗಲ್ಗೆ ಬಂದು ಒಂದು ಒಳ್ಳೆ ಟೀ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಿ 2 ಗಂಟೆ 2:15 ಬಿಟ್ಟಿವಿ. ಇವಾಗ ಒಂದು 40 ಕಿಲೋಮೀಟ್ರ್ ಬಂದಿದ್ದೀವಿ. ಶೃಂಗೇರಿ ಬಂದು ಬೆಂಗಳೂರಿಂದ ಒಂದು 320 ಕಿಲೋಮೀಟ್ರ್ ಇದೆ. ಇವಾಗ ಇಲ್ಲಿಂದ ಶೃಂಗೇರಿಗೆ ಬಂದು ಒಂದು 220 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಇನ್ನೊಂದು 100 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಕೊಡಬೇಕು. ಮೋಸ್ಟ್ಲಿ ಒಂದು 2-3 ಎಪಿಸೋಡ್ ಆಗುತ್ತೆ ಅನಿಸುತ್ತೆ. ತುಂಬ ಪ್ಲೇಸಸ್ ಇದೆ, ಎಲ್ಲ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ. ಇವಾಗ ಹಾಸನ್ನು ಬೇಲೂರು ರೂಟಿಂದ ಕೊಪ್ಪ ಬಿಟ್ಟು ಇನ್ನೇನು ಬಾಳೆಹೊನ್ನೂರಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಶೃಂಗೇರಿ ಬಂದು ಇಲ್ಲಿಂದ ಒಂದು 37 ಕಿಲೋಮೀಟ್ರ್ ಇದೆ. ಸುತ್ತ ತೋರಿಸ್ತೀನಿ ನೋಡಿ ವ್ಯೂ ಹೇಗಿದೆ ಅಂತ, ಮಸ್ತಾಗಿದೆ. ಗಾಡಿ ಓಡಿಸೋದಕ್ಕೆ ಮಾತ್ರ ಮಸ್ತಾಗಿದೆ ರೋಟು. ಬಟ್ ಏನಂದರೆ ಸ್ಟಾರ್ಟಿಂಗು ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸು ಸಿಕ್ಕಾಬಟ್ಟೆ ಕಿತ್ತೋಗಿದೆ. ಕಲ್ಗಳು ಹಾಕಿದ್ದಾರೆ ರೋಡ್ ಸ್ವಲ್ಪ ದೊಡ್ಡದು ಮಾಡೋದಕ್ಕೆ ಅಂತ. ಅಲ್ಲಿ ತುಂಬ ನಿಧಾನಕ್ಕೆ ಬರಬೇಕಾಗುತ್ತೆ ನೀವು. ಅದು ಬಿಟ್ಟರೆ ಒಂದು 30 ಕಿಲೋಮೀಟ್ರ್ ಆದಮೇಲೆ ರೋಡ್ ಮಾತ್ರ ತುಂಬ ಸಕ್ಕತ್ತಾಗಿದೆ, ಆರಾಮಾಗಿ ಬರ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆರಾಮಾಗಿ ನೋಡ್ಕೊಂಡು ಬನ್ನಿ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ನಾವು ಶೃಂಗೇರಿ ಟೆಂಪಲ್ಗೆ. ಇಲ್ಲಿ ರೈಟ್ ತೊಗೊಬೇಕು. ರೈಟ್ ತೊಗೊಂಡು ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಇದೆ ಅಷ್ಟೇ ಡೆಸ್ಟಿನೇಷನ್ನು. ಸೊ ನೀವೇನಾದ್ರು ಬಂದಾಗ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬನ್ನಿ. ಸ್ವಲ್ಪ ಡೈವರ್ಷನ್ಗಳಿದೆ, ಯಾಕಂದರೆ ದೇವಸ್ಥಾನ ಬಂದು ಒಂದು ಹಳ್ಳಿ ಒಳಗಡೆ ಇರೋದು, ಯಾವುದು ಈಚೆಯಿಂದ ಕಾಣಿಸೋದಿಲ್ಲ ದೇವಸ್ಥಾನ ಇರೋದ್ರದ್ದು. ಸೊ ನೀವು ಯಾವುದಕ್ಕೂ ಮ್ಯಾಪ್ ನೋಡಿಕೊಂಡೇ ಬನ್ನಿ. ಎಡಗಡೆ ನೋಡ್ಬೋದು ನದಿ ಹರಿತಾ ಇದೆ. ಯಾವ ನದಿ ಅಂತ ಗೆಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ಗಾಡಿಗಳು ನೋಡ್ಬೋದು ನೀವು, ಸಿಕ್ಕಾಬಟ್ಟೆ ಗಾಡಿಗಳಿದೆ. ಕಾರ್ಗಳು, ಟಿ ಟಿಗಳು ಎಲ್ಲ ಫುಲ್ಲಾಗಿಬಿಟ್ಟಿದೆ ಪಾರ್ಕಿಂಗಲ್ಲಿ. ಈ ದೇವಸ್ಥಾನಕ್ಕಂತೂ ತುಂಬ ಜನ ಬರ್ತಾರೆ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ದೇವಸ್ಥಾನ ಸೌತ್ ಇಂಡಿಯಾದಲ್ಲಿ. ಸೊ ಅಲ್ಲೇ ಇದೆ ನೋಡಿ ದೇವಸ್ಥಾನ, ಬಂದಿದ್ದೀವಿ. ಆ್ಯಂಡ್ ಬೈಕ್ ಪಾರ್ಕಿಂಗ್ನ ದೇವಸ್ಥಾನದ ಎದುರುಗಡೆನೇ ಮಾಡ್ಬೋದು. ಬೈಕ್ ಪಾರ್ಕಿಂಗಿಗೆ ಯಾವುದೇ ಚಾರ್ಜಸ್ ಏನಿರೋದಿಲ್ಲ, ಬೈಕ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಪಾರ್ಕಿಂಗ್ ನೋಡ್ಬೋದು ನೀವು, ಫುಲ್ ಖಾಲಿ ಇದೆ, ಯಾರೂ ಅಷ್ಟು ಬೈಕ್ ರೈಡರ್ಸ್ ಬಂದಿಲ್ಲ. ಸೊ ಫೈನಲಿ ಬಂದಿದ್ದೀವಿ ನಾವು ಶೃಂಗೇರಿಯ ಶಾರದಾಂಬಾ ದೇವಸ್ಥಾನಕ್ಕೆ. ನೋಡ್ಬೋದು ನೀವು ಗೋಪುರ ಫುಲ್ಲು ಕಲರ್ಫುಲ್ಲಾಗಿ ದೊಡ್ಡದಾಗಿ ಸಕ್ಕತ್ತಾಗಿದೆ ಅಂತ. ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ದೇವಸ್ಥಾನದ ಒಳಗಡೆ ಬಂದರೆ ರೈಟ್ ಸೈಡ್ಗೆ ನಿಮಗೆ ಸೇವಾ ಕೌಂಟರ್ ಸಿಗುತ್ತೆ. ಆ್ಯಂಡ್ ಪ್ರಸಾದ ಕೂಡ ನೀವು ಅಲ್ಲೇ ತೊಗೋಬೇಕು. ಅದ್ರ ಪಕ್ಕ ಬಂದರೆ ನಿಮಗೆ ಮೇಯ್ನ್ ದೇವಸ್ಥಾನ ಕಾಣಿಸೋದು. ಆ್ಯಂಡ್ ಈ ದೇವಸ್ಥಾನದಲ್ಲಿರೋದು ಶಾರದಾಂಬೆ. ಶಾರದಾಂಬೆ ಬಂದು ಸರಸ್ವತಿಯ ಅವತಾರ ಆ್ಯಂಡ್ ವಿದ್ಯಾ ದೇವತೆ. ಈ ದೇವಸ್ಥಾನನ ಸುಮಾರು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ನಿರ್ಮಾಣ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ 2 ವರ್ಷದಿಂದ 5 ವರ್ಷದವರೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಸುಮಾರು ಜನ ಪೋಷಕರು ಅವ್ರ ಮಕ್ಕಳನ್ನ ಕರ್ಕೊಂಡು ಅಕ್ಷರಾಭ್ಯಾಸಕ್ಕೆ ಅಂತ ಬರ್ತಾರೆ. ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಬಂದು ತುಂಗಾ ನದಿ. ಇಲ್ಲಿ ನೀವು ಬೇಕಾದರೆ ಕೈಕಾಲು ತೊಳ್ಕೊಬೋದು. ಸ್ನಾನ ಮಾಡೋದಕ್ಕೆ, ಮುಖ ತೊಳೆಯೋದಕ್ಕೆಲ್ಲ ಅವಕಾಶ ಇಲ್ಲ, ಫುಲ್ಲು ಕವರ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ. ಸೊ ಶೃಂಗೇರಿನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು
ಹಾಗೆ ನಾಷ್ಟ ಕೂಡ ಮುಗಿಸ್ಕೊಂಡು ನಾವ್ ಇವಾಗ ಹೊರಟಿರೋದು ಆಗುಂಬೆ ಕಡೆ. ಆಗುಂಬೆಗೆ ಬಂದಿದೀವಿ ಇವಾಗ. ನೀವೇನಾದ್ರೂ ಶೃಂಗೇರಿಗೆ ಹೋದ್ರೆ ಪಂಚೆ ತಗೊಂಡ್ ಹೋಗೋದ್ ಮರಿಬೇಡಿ. ಯಾಕಂದ್ರೆ ನೀವು ಪ್ಯಾಂಟ್ ಹಾಕೊಂಡಿದ್ರೆ ದೇವ್ರ ಹತ್ರ ಬಿಡೋದಿಲ್ಲ ನಿಮ್ನ, ಸ್ವಲ್ಪ ದೂರನೇ ಬಿಡ್ತಾರೆ. ಅದೇ ನೀವು ಪಂಚೆ ಹಾಕೊಂಡಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ಸೊ ನಾವು ಪಂಚೆ ತಗೊಂಡ್ ಹೋಗಿರ್ಲಿಲ್ಲ, ಸ್ವಲ್ಪ ದೂರದಿಂದಾನೇ ದೇವ್ರ ನೋಡ್ಬೇಕಾಯ್ತು. ಅಂಡ್ ದೇವಸ್ಥಾನದಲ್ಲಿ ಪ್ರಸಾದ ಬಂದು ಮಧ್ಯಾಹ್ನ 12 ಗಂಟೆಯಿಂದ ಬೆಳಿಗ್ಗೆ ಯಾವ ಪ್ರಸಾದ ಇರೋದಿಲ್ಲ. ಸೊ ನೀವು ಬಂದಾಗ ಮರೀದೆ ಪಂಚೆ ತಗೊಂಡ್ ಬನ್ನಿ, ದೇವ್ರನ್ನ ಇನ್ನೂ ಸ್ವಲ್ಪ ಹತ್ರದಿಂದ ನೋಡ್ಬೋದು. ಅಂಡ್ ಒಳಗಡೆ ಫೋಟೋಸ್ ವಿಡಿಯೋಸ್ ಯಾವುದು ಅಲೌಡ್ ಇಲ್ಲ. ಈಚೆದೆಲ್ಲ ವಿಡಿಯೋ ಮಾಡಿದ್ದೀನಿ, ನಾನು ತೋರಿಸಿದ್ದೀನಿ ನಿಮ್ಗೆ, ದೇವ್ರ ಫೋಟೋನು ಹಾಕಿರ್ತೀನಿ. ನಾವು ಇವಾಗ ಬಂದಿರೋದು ಆಗುಂಬೆಗೆ. ಆಗುಂಬೆ ಬಂದು ಕರ್ನಾಟಕದಲ್ಲೇ ಮೋಸ್ಟ್ ಡೇಂಜರಸ್ ಡೆಡ್ಲಿಯೆಸ್ಟ್ ಘಾಟ್ ರೋಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿರೋ ನ್ಯಾರೋ ರೋಡ್ಗಳಿಂದ. ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ. ಸೊ ಹಾಗೆ ಬೈಕ್ ಓಡಿಸ್ಕೊಂಡು ರೋಡೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೇಕಾದ್ರೆ ರೈಟ್ ಸೈಡ್ಗೆ ನಮಗೆ ಸಡನ್ನಾಗಿ ಆಗುಂಬೆದು ವ್ಯೂ ಪಾಯಿಂಟ್ ಇರೋ ಜಾಗ ಕಾಣಿಸುತ್ತೆ. ಯಾಕಂದರೆ ನಾವು ಶೃಂಗೇರಿಯಿಂದ ಬಂದಿರೋದ್ರಿಂದ ನಾವಿವಾಗ ಆ್ಯಕ್ಚುಲಿ ಬೆಟ್ಟ ಇಳಿತೀವಿ. ಸೊ ನಮಗೆ ಬೇಗನೆ ವ್ಯೂ ಪಾಯಿಂಟು ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ವ್ಯೂ ಪಾಯಿಂಟ್ ಜಾಗ ನೋಡ್ಬೋದು ನೀವು. ಫುಲ್ಲು ಸ್ಪೇಸಿಯಸ್ ಆಗಿ ದೊಡ್ಡದಾಗಿದೆ, ಹಳೆಯ ಕಾಲದ ಬ್ರಿಡ್ಜು. ಕ್ಲೀನ್ನೆಸ್ಸು ಕೂಡ ಒಂದು ರೇಂಜಿಗೆ ಕ್ಲೀನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಆಗುಂಬೆ ರಿಸರ್ವ್ ಫಾರೆಸ್ಟು. ವ್ಯೂ ಹೇಗಿದೆ ನೋಡಿ, ವಿಡಿಯೋ ಹಾಕ್ತೀನಿ. ಸೊ ಕೆಳಗಡೆ ನೋಡಿ ಹೇರ್ ಪಿನ್ನು ಅಲ್ಲೇ ಇದೆ. ಆಲ್ಮೋಸ್ಟು ಎಲ್ಲರೂ ನಿಧಾನಕ್ಕೆ ಹುಷಾರಾಗೆ ಟರ್ನ್ ತೊಗೋತಾರೆ. ಟರ್ನ್ ತೊಗೊಳಕ್ಕೂ ಮುಂಚೆ ಆರನ್ ಪಾಸ್ ಮಾಡಬೇಕು. ಯಾಕಂದರೆ ಎದುರುಗಡೆ ಯಾವ್ದಾದ್ರು ದೊಡ್ಡ ಗಾಡಿ ಏನಾದ್ರು ಬಂದರೆ 2 ಗಾಡಿನೂ ಲಾಕ್ ಆಗುತ್ತೆ, ರೋಡ್ ತುಂಬ ಚಿಕ್ಕದಿರೋದ್ರಿಂದ. ಆ್ಯಂಡ್ ಆಲ್ಮೋಸ್ಟು ಕಾರು ಬಸ್ ಎಲ್ಲ ಟರ್ನ್ ತೊಗೋಬೇಕಾದ್ರೆ ತುಂಬ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ರೋಡು ಚಿಕ್ಕದಿರೋದ್ರಿಂದ ಅಲ್ಲೇ ಟರ್ನ್ ತೊಗೊಳಕ್ಕಾಗಲ್ಲ, ಕಷ್ಟ ಇದೆ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ. ಇದೇನಿಕಪ್ಪ ಮೋಸ್ಟ್ ಡೆಡ್ಲಿಯೆಸ್ಟ್ ತುಂಬಾ ಕಷ್ಟವಾದ ರೋಡು ಅಂತಾರೆ ಅಂದ್ರೆ ಇದ್ರದ್ದು ಹೇರ್ ಪಿನ್ಸ್. ಇದು ಬಂದು ತುಂಬಾ ನ್ಯಾರೋ ಇದೆ. ಅಂಡ್ ಒಂದ್ ಬಸ್ ಬಂದ್ರೆ ನೋಡಿ ಈ ತರ ನಿಂತ್ಕೊಬೇಕು, ಹೋಗಕ್ ಆಗೋದಿಲ್ಲ, ತುಂಬಾ ಚಿಕ್ಕದಿದೆ ರೋಡು. ಅಂಡ್ ರೋಡ್ ಕಂಡೀಷನ್ ಕೂಡ ಅಷ್ಟೇ, ರೋಡ್ ಚೆನ್ನಾಗಿಲ್ಲ, ರೋಡೆಲ್ಲ ಸಿಕ್ಕಾಪಟ್ಟೆ ಕಿತ್ತೋಗಿದೆ. ನಾವು ಈಸಿಯಾಗಿ ಟರ್ನ್ ಎಲ್ಲ ತಗೊಳಕ್ ಆಗೋದಿಲ್ಲ. ಅಂಡ್ ಈ ಆಗುಂಬೆ ಘಾಟಲ್ಲಿ ಟೋಟಲ್ 18 ಹೇರ್ ಪಿನ್ಸ್ ಇದೆ ಅಂತೆ. ನಾನು ಆಗುಂಬೆ ಫಸ್ಟ್ ನೋಡಿದ್ದು ಲೆಜೆಂಡರಿ ಆಕ್ಟರ್ ರಾಜ್ಕುಮಾರ್ ಅವ್ರ ಮೂವಿನಲ್ಲಿ. ಆ ಮೂವಿನಲ್ಲಿ ಇಲ್ಲೇ ಬಂದು ಸಾಂಗ್ ಎಲ್ಲ ಶೂಟ್ ಮಾಡಿರ್ತಾರೆ, ಸಾಂಗ್ ಎಲ್ಲ ಇಲ್ಲೇ ಆಗಿರುತ್ತೆ. ಆಗುಂಬೆಗೆ ನಾನು 2 ಇಯರ್ಸ್ ಬ್ಯಾಕ್ ಒಂದ್ಸಲ ಬಂದಿದ್ದೆ, ಫ್ರೆಂಡ್ಸ್ ಜೊತೆ ಕಾರಲ್ಲಿ ಬಂದಿದ್ದೆ. ಸೊ ನಾನು ಆರಾಮಾಗಿ ಕುತ್ಕೊಂಡ್ ಬಂದಿದ್ದೆ. ಬೈಕಲ್ಲಿ ಇದೇ ಫಸ್ಟ್ ಬಂದಿರೋದು ಆಗುಂಬೆಗೆ ನಾನು. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನಾನ್ ಕಾರಲ್ಲಿ ಆಗುಂಬೆಗೆ ಬಂದಾಗ ನೈಟ್ ಡ್ರೈವ್ ಬಂದಿದ್ದು. ಸೊ ನಾನ್ ಆಗುಂಬೆ ಏನ್ ನೋಡಿರ್ಲಿಲ್ಲ. ನೈಟ್ ಒಂದ್ 3 ಗಂಟೆ 4 ಗಂಟೆಲಿ ಏನು ಕಾಣಿಸಿಲ್ಲ ನನಗೆ. ಇದೇ ಫಸ್ಟ್ ಆಗುಂಬೆ ನೋಡ್ತಾ ಇರೋದು ಒಂದ್ ಲೆಕ್ಕದಲ್ಲಿ. ಬಟ್ ಏನಂದ್ರೆ ಇಲ್ಲಿ ಬರೋರೆಲ್ಲ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಬರ್ತಾರೆ, ತುಂಬಾ ಟೈಮ್ ತಗೊಂಡು ಟರ್ನ್ ಮಾಡ್ತಾರೆ. ನೀವು ವಿಡಿಯೋದಲ್ಲೇ ನೋಡ್ಬೋದು ಎಲ್ಲ ಎಷ್ಟು ಕೇರ್ಫುಲ್ ಆಗಿ ಟರ್ನ್ ಮಾಡ್ತಾರೆ ಅಂತ. ನಾನು ಆಗುಂಬೆ ಇಳಿಸ್ತಾ ಇದ್ದೀನಿ ಇವಾಗ. ಸೊ ಇಳಿಸೋದೇನು ಅಷ್ಟು ಕಷ್ಟ ಇಲ್ಲ, ಹತ್ಸೋದ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅದು ಎಷ್ಟು ಅಪ್ಪಿದೆ, ನ್ಯಾರೋ ಇದೆ ಟರ್ನಿಂಗ್ ಹೇರ್ ಪಿನ್ ಅಂತ. ಇಳಿಸೋದೇನಿದೆ ಅದ್ರದ್ದು 10ರಷ್ಟು ಕಷ್ಟ ಇದೆ ಹತ್ಸೋದು. ನೋಡ್ಬೇಕು ನೆಕ್ಸ್ಟ್ ಯಾವಾಗ ಹತ್ಸೋ ತರ ರೈಡ್ ಬಂದ್ರೆ ಟ್ರೈ ಮಾಡಿ ನೋಡ್ಬೇಕು ಅದನ್ನ ಒಂದ್ಸಲ. ಇದ್ ನೋಡ, ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಹಾಕಿದಾರೆ, ಇಲ್ಲೇ ಬೇಜಾನ್ ಪ್ಲಾಸ್ಟಿಕ್ ಬಿದ್ದೈತೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ ಆಗುಂಬೆ ಫೈನಲಿ ಇಳಿಸಿದ್ವಿ. ಗೂಗಲ್ ಅಲ್ಲಿ ನೋಡಿದಾಗ 16 to 18 ಹೇರ್ ಪಿನ್ಸ್ ಅಂತ ಬಂತು. ಬಟ್ ಅಷ್ಟು ಇರೋ ತರ ಫೀಲ್ ಆಗ್ಲಿಲ್ಲ. ಒಂದು 7 to 8 ಹಾರ್ಡ್ ಹೇರ್ ಪಿನ್ಸ್ ಇತ್ತು, ಮಿಕ್ಕಿದ್ದೆಲ್ಲ ನಾರ್ಮಲ್ ಇತ್ತು. ಬಟ್ ಏನಂದ್ರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನ್ಯಾರೋ ಇರುತ್ತೆ, ನೋಡ್ಕೊಂಡು ಟರ್ನ್ ಮಾಡ್ಬೇಕು. ಅಂಡ್ ಏನಂದ್ರೆ ಆ ಹೇರ್ ಪಿನ್ ಜಾಗದಲ್ಲೇ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಿತ್ತೋಗಿದೆ. ಸೊ ಒಂದು ಫ್ಲೋ ನಲ್ಲಿ ಹೋಗಕ್ ಆಗೋದಿಲ್ಲ ಯಾರೂನು, ಅದು ಮೇನ್ ಪ್ರಾಬ್ಲಮ್ ಇಲ್ಲಿ. ಸೊ ಬನ್ನಿ ನೀವು ನೆಕ್ಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ.
ನೀವ್ ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ತಿಳಿಸಿ.